ಮಾಡ್ಕೊಳ್ಳೋಣ. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ವೀಕ್ಷಕರೇ, ಇದೀಗ ಬಿಜೆಪಿಗೆ ಸ್ಪಷ್ಟ ಬಹುಮತ ಸಿಕ್ಕಿಲ್ಲ. ಅಂದ್ರೆ ಅವರು ಅಂದುಕೊಂಡಷ್ಟು ಸರ್ಕಾರ ರಚನೆ ಮಾಡೋಕೆ ಬೇಕಾಗಿದ್ದಷ್ಟು ಸೀಟ್ಗಳನ್ನ ಅಥವಾ ಅಭ್ಯರ್ಥಿಗಳನ್ನ ಗೆಲ್ಲಿಸುವಲ್ಲಿ ಅವರು ಸಫಲರಾಗಿಲ್ಲ. ಹೀಗಾಗಿ ಎರಡು ಮಿತ್ರ ಪಕ್ಷಗಳ ಮೇಲೆ ಅವರು ಅವಲಂಬಿತರಾಗಿದ್ರು. ಮೊದಲನೇದು ಚಂದ್ರಬಾಬು ನಾಯ್ಡು ಅವರ ಪಕ್ಷ, ಇನ್ನೊಂದು ನಿತೀಶ್ ಕುಮಾರ್ ಅವರ ಪಕ್ಷ. ಈ ಇಬ್ಬರು ನಾಯಕರನ್ನ ಒಳಗೊಂಡು ಈಗ ಸರ್ಕಾರ ರಚನೆ ಮಾಡಿದ್ದಲ್ಲದೆ ಹಲವಾರು ಜನ ಅಥವಾ ಆಲ್ಮೋಸ್ಟ್ ಎವ್ರಿವನ್, ಎಲ್ಲ ಸಚಿವರು ಪ್ರಮಾಣ ವಚನ ತಗೊಂಡಾಯ್ತು. ಪ್ರಧಾನಿಗಳಾಗಿ ನರೇಂದ್ರ ಮೋದಿ ಅವರು ಮತ್ತೆ ತಮ್ಮ ಪಟ್ಟಕ್ಕೇರಿದ್ದಾಯ್ತು. ಹೀಗಿರ್ಬೇಕಾದ್ರೆ ಈಗ ಸ್ಪಷ್ಟ ಬಹುಮತವನ್ನ ಅವರು ಸಾಧಿಸಬೇಕಾಗತ್ತೆ. ಮೆಜಾರಿಟಿಯನ್ನ ಅವರು ಪ್ರೂವ್ ಮಾಡಬೇಕು. ಹಾಗಾದ್ರೆ ಇದು ಸಾಧ್ಯ ಆಗುತ್ತಾ? ಆಗಲ್ಲ ಅನ್ನೋ ಹಾಗಿದ್ರೆ ಯಾಕಾಗಲ್ಲ, ಆಗತ್ತೆ ಅನ್ನೋ ಹಾಗಿದ್ರೆ ಹೇಗಾಗುತ್ತೆ? ಇದೇ ಒಂದು ವಿಚಾರದ ಕುರಿತು ಮಾತನಾಡೋದಕ್ಕೆ ಅಂತ ಬಂದಿದ್ದೀವಿ. ಸರ್, ನಿಮ್ಗೆ ಏನು ಅನ್ಸುತ್ತೆ? ಫಸ್ಟ್ ಆಫ್ ಆಲ್ ಅವರು ಮೆಜಾರಿಟಿನ ಪ್ರೂವ್ ಮಾಡೋಕ್ಕಾಗತ್ತಾ ಸರ್? ಇಲ್ಲಿವರೆಗೆ ನಿತೀಶ್ ಅವರು ಮತ್ತು ನಾಯ್ಡು ಅವರು ನಡ್ಕೊಂಡಿದ್ದು ನೋಡಿದರೆ, ಪ್ರಮಾಣ ವಚನ ಸ್ವೀಕಾರ ಮಾಡಿ ಹಿಡಿದುಕೊಂಡು ಇವತ್ತಿನವರೆಗೆ ಅವ್ರ ಬಿಹೇವಿಯರ್ ನೋಡಿದಾಗ ಮೇಲ್ನೋಟಕ್ಕೆ ಅವ್ರು ಸಪೋರ್ಟ್ ಮಾಡ್ತಾರೆ ಅಂತ ಅನಿಸ್ತದೆ. ಮೇಲ್ನೋಟಕ್ಕೆ ಆದರೆ ಅವ್ರ ಹಿಂದಿನ ಇತಿಹಾಸವನ್ನು ನೋಡಿದಾಗ, ಯಾಕಂತಂದ್ರೆ ಅವ್ರ ಹಿಂದೆ ಒಂದು ಇತಿಹಾಸ ಅದ, ಜೊತೆಗೆ ಅವ್ರ ಸ್ವಂತ ವ್ಯಕ್ತಿತ್ವ ಅದ, ಮತ್ತು ಈ ದೇಶಕ್ಕೆ ಮತ್ತು ಅವ್ರು ತಮ್ಮ ನಾಡಿಗೆ ತಮ್ಮದೇ ಆದ ಕೊಡುಗೆಗಳನ್ನು ಕೊಟ್ಟಿದ್ದಾರೆ, ತಮ್ಮದೇ ಆದ ಶಾಪಗಳನ್ನು ಸಹಿತ ಕೊಟ್ಟಿದ್ದಾರೆ. ಕೊಡುಗೆ ಇಷ್ಟ ಅಲ್ಲ, ಕೆಟ್ಟದ್ದನ್ನು ಕೊಟ್ಟಿದ್ದಾರೆ. ಹೀಗಾಗಿ ಮತ್ತು ರಾಜಕೀಯದ ಇವತ್ತು ಏನಾಗಿದೆ ಅಂದರೆ, ನಿಮಗೆ ಹೇಳೋದಪ್ಪ ಅಂತಂದ್ರೆ, ಯಾವಾಗ ತನ್ನ ಅಧಿಕಾರ ಯಾವ ರೀತಿ ಇಟ್ಕೋಬೇಕು, ಎಲ್ಲಿ ಹೊಡ್ಕೋಬೇಕು, ಅದಕ್ಕಾಗಿ ಯಾರನ್ನು ನಾವು ದಾಳ ಮಾಡ್ಕೋಬೇಕು, ಯಾರನ್ನು ನುಗ್ಗಿಸ್ಬೇಕು, ಯಾರನ್ನು ಒಳಗೆ ಹಾಕೋಬೇಕು, ಯಾರನ್ನು ದೂರ ಸರಿಸಬೇಕು, ಯಾರನ್ನು ಒಳಗೆ ಕರಿಬೇಕು ಅನ್ನೋದ್ರಾಗ ತಮ್ಮದೇ ಆದಂಥದ್ದು ಒಂದಿಷ್ಟು ಕೆಲವೊಂದು ಪ್ಲ್ಯಾನ್ಗಳನ್ನು ಮಾಡಿರ್ತಾರೆ ಎಲ್ಲರೂ. ಒಬ್ಬರಂತಲ್ಲ, ಇವತ್ತು ಯಾವುದೇ ರಾಜಕಾರಣ ಇರ್ಬೋದು, ಮೋದಿ ಇರ್ಬೋದು, ರಾಹುಲ್ ಗಾಂಧಿ ಇರ್ಬೋದು, ನಿತೀಶ್ ಇರ್ಬೋದು, ನಾಯ್ಡು ಇರ್ಬೋದು, ನಮ್ಮ ಕರ್ನಾಟಕದಲ್ಲಿ ಕುಮಾರಸ್ವಾಮಿ ಇರ್ಬೋದು, ಅವರ ಅಪ್ಪ ದೇವೇಗೌಡರು ಇರ್ಬೋದು, ಇನ್ನುಳಿದ ಅನೇಕ ನಾಯಕರಿದ್ದಾರೆ. ಅವರೆಲ್ಲರೂ ತಮ್ಮ ಹಿತರಕ್ಷಣೆ ಮೊದಲು ಆ ನೆಲೆಯಲ್ಲಿ ನೋಡಿಕೊಂಡಾಗ, ಅವ್ರ ಹಿಂದಿನ ಇತಿಹಾಸ ನೋಡಿಕೊಂಡಾಗ, ನಾಳೆ ಇದು 26-27 ಏನು ಈ ಒಂದು ಫ್ಲೋರ್ ಟೆಸ್ಟ್ ಅದ, ಬಹುಮತ ಸಾಬೀತು ಮಾಡುವಂಥದ್ದು, ಅದರಲ್ಲೇ ಮೋಸ್ಟ್ ನೋಡಿ ಮೋದಿ ಅವ್ರಿಗೆ ತೊಂದರೆ ಆಗುವುದೇನೋ ಅನ್ನುವಂಥ ಒಂದು ಸಂಶಯ ಅದ. ಆದರೆ ಯಾರಿಂದ ಆಗುತ್ತೆ? ಆದರೆ ಇವರಿಬ್ಬರಿಂದ ಆಗಬೇಕು. ಯಾಕಪ್ಪ ಅಂದ್ರೆ ಉಳಿದವ್ರು ಸಣ್ಣ ಸಣ್ಣ ಪಕ್ಷ ಅದಾವ. ಇವರಿಬ್ಬರಿಂದ ಯಾಕಂತಂದ್ರೆ ಈ ಬಿ ಜೆ ಪಿಗೆ ತನ್ನ ಒಂದು ಮೆಜಾರಿಟಿ ತೋರಿಸ್ಬೇಕಾದ್ರೆ 272 ಮೆಜಾರಿಟಿ ಫಿಗರ್ ಮುಟ್ಟಬೇಕು. ಇವರೆಲ್ಲ ಫಿಗರ್ ಅದ, ಇಬ್ಬರು ಕೂಡಿದ್ರೆ 32 ಸೀಟ್ ಆಗ್ತಾವೆ. ಹೀಗಾಗಿ ಇವ್ರನ್ನ ಪ್ಲೀಸ್ ಮಾಡ್ಕೊಂಡು ಇಟ್ಕೊಂಡು ಹೋದ್ರೆ ಅವರು ಸುಲಭವಾಗಿ ದಾಟಬಹುದು. ಆದರೆ ಇಲ್ಲಿವರೆಗೆ ಅವ್ರು ಮಾಡಿದಂಥ ಒಂದು ಕ್ಯಾಬಿನೆಟ್ ಎಕ್ಸ್ಪಾನ್ಷನ್ ಆಗಿರ್ಬೋದು, ಅಥವಾ ಅವ್ರ ಬಿಹೇವಿಯರ್ ಆಗಿರ್ಬೋದು, ಇನ್ನೂರು ಯಾವ ಲೋಕದಲ್ಲಿ ಇದ್ದಾರೆ ಅಂತಂದ್ರೆ ಸಹಜವಾಗಿ ಕಾನೂನು ಎಷ್ಟು ಹೇಳ್ತಾ ಇದ್ದೀನಿ ನಾನು ಇನ್ನೂ ಹಿಂದಿನ ಮೋದಿ ಇದ್ದೀನಿ, ನಾನು ಯಾರೂ ತರೀಲಿಕ್ಕೆ ಸಾಧ್ಯ ಇಲ್ಲ ಅನ್ನೋದು ಇದು ಉಬ್ಬಿಸಿ ಹೋಗುವಂಥದ್ದು. ತನಗೆ ಬೇಕಾದಂಥ ಹಿಂದೆ ಸೋತಂಥ ಮಿನಿಸ್ಟರ್ಗಳೆಲ್ಲ ಈ ಮಿನಿಸ್ಟರ್ಗಳಿಂದಲೇ ಹಿಂದಿನ ಗೌರ್ಮೆಂಟು, ಹಿಂದಿನ ಇದು ಏನಪ್ಪ ಅಂದ್ರೆ ಸೋಲೋದಕ್ಕೆ ಕಾರಣೀಭೂತ ಅಂದರೆ ಮೆಜಾರಿಟಿ ಆಗಲಾರದ ಕಾರಣೀಕರ್ತರು ಈ ಒಂದು ಮಿನಿಸ್ಟರ್ಸ್. ಯಾಕಂದರೆ ಮಿನಿಸ್ಟರ್ಗಳಿಗೆ ಬಾಯೂ ಇಲ್ಲ, ಅವ್ರಿಗೆ ಕೈಯೂ ಇಲ್ಲ, ಕಾರೂ ಇಲ್ಲ. ಮೋದಿ ಅವ್ರು ಏನು ಹೇಳ್ತಾರೆ ಅದಕ್ಕೆ ಹೇಳ್ಕೊಂಡು ಹೋಗ್ತವ್ರು. ಇದು ಹುಲಿಯಲ್ಲ ಆಡು, ಎಸ್ ಆಡು, ಇದು ಪೂರ್ವಲ್ಲ ಪಶ್ಚಿಮ, ಎಸ್ ಪಶ್ಚಿಮ. ಈ ರೀತಿ ಹೌದಪ್ಪಗಳ ಸಂಘಕ್ಕೆ ಇವರೊಬ್ಬರು ಲೀಡರಲ್ಲೇ ಅವ್ರನ್ನ ಈಗ ಮತ್ತೆ ತೊಗೊಂಡಿದ್ದಾರೆ. ಅವ್ರಿಗೆ ನಿಜವಾಗಿಯೂ ಆಡಳಿತ ಅನುಭವ ಇಲ್ಲೋ ಗೊತ್ತಿಲ್ಲ, ಅದು ಅವ್ರಿಗೆ ನೆಲೆನೇ ಇಲ್ಲ, ಬ್ಯಾಕ್ ಬೋನ್ ಇಲ್ಲ ಅವ್ರಿಗೆ. ಅವ್ರ ಬ್ಯಾಕ್ ಬೋನ್ ಯಾರಾದ್ರೆ ಮೋದಿ ಅವರು. ಅಂಥವ್ರನ್ನ ತಮಗೆ ಬೇಕಾದಂತ ಉಳಿಸಿದಾರೆ ಅವರು. ಈಗ ಇನ್ನೇನು ಮುಖ್ಯ ಉಳಿದದ್ದು ಯಾವುದಪ್ಪ ಅಂದರೆ ಸಭಾಪತಿ ಉಪಸಭಾಪತಿ. ಈ ಸಭಾಪತಿ ಸಹಿತ ತನ್ನದೇ ಅಂತ ಓಂ ಬಿರ್ಲಾ ಅಂತ ಇದ್ದಾರೆ ಹಿಂದಿದ್ದಂಥ, ಅವ್ರನ್ನ ತರಬೇಕು ಅಂದ್ರೆ ತಮಗೆ ಹೆಂಗೆ ಬೇಕಂಗೆ ಕೇಳ್ತಾರೆ ಅವ್ರು. ಯಾಕಂದ್ರೆ ಮೋದಿಯವ್ರು ಹೇಳ್ತೀನಿ ಯಾವುದೂ ಹುಸಿ ಹೋಗಿ ಉಳಿತಿಲ್ಲ ಅವರು ಹಿಂದಿನ ಇದರಲ್ಲೇ ಮಿನಿಸ್ಟರ್ಶಿಪ್ದಲ್ಲೇ. ನೋಡ್ರಿ, 150 ಜನ MP ಗಳನ್ನ ಹೊರಗೆ ಹಾಕ್ತಾರೆ. ಮುಂದೆ ರಾಹುಲ್ ಗಾಂಧಿ ಅವರು ಈ ಇದರಲ್ಲೇ ಪಾರ್ಲಿಮೆಂಟ್ದಲ್ಲಿ ಮಾತಾಡಿದಂಥ ಮಾತುಗಳನ್ನು, ಮೋದಾಣಿ ಅನ್ನುವಂಥ ಮಾತುಗಳನ್ನು, ಅದಾಣಿ ಮೇಲೆ ಅಟ್ಯಾಕ್ ಮಾಡಿದ್ದನ್ನು, ಮೋದಿಯವ್ರ ಮೇಲೆ ಅಟ್ಯಾಕ್ ಮಾಡಿದ್ದನ್ನು ಸ್ಪಂಜ್ ಮಾಡಿ ತೆಗೆದು ಹಾಕ್ಬಾರ್ದು, ಗಪ್ ತೆಗೆದು ಹಾಕಿಬಿಡ್ತಾರೆ. ಅವ್ರು ಹೆಂಗೆ ಹೇಳ್ತಾರೆ ಕುಣಿತಾರೆ ಅವರು. ನಾನು ಹೇಳ್ತೇನೆ ಹೌದಪ್ಪ ಅಲ್ಲಪ್ಪ ಅವ್ರೇನು ಹೇಳ್ತಾರೆ ಅದ ಅವರು ತರಬೇಕಂತ ಮಾಡಿದ್ದಾರೆ. ಇದನ್ನು ತಂದ್ರೆ ಒಂದು ವೇಳೆ ಇವರು ಮೌನ ಆದ್ರೆ, ಇಬ್ಬರು ನಿತೀಶ್ ಮತ್ತು ನಾಯ್ಡು ಅವ್ರ ಮೌನ ಆದ್ರೆ ಮತ್ತು ಹಿಂದಿನ ಸರ್ಕಾರ ಮುಂದುವರಿತದೆ. ಮತ್ತು ಈಗ ಒಂದು ವೇಳೆ ಇವರು ಜಾಗೃತರಾಗಲಿಲ್ಲ, ಅದು ಅವ್ರೇನು ಪ್ಲ್ಯಾನ್ ಅದನ್ನು ಗೊತ್ತಿಲ್ಲ. ಯಾಕಂದ್ರೆ ಅವರು ಸಾಮಾನ್ಯರಿಲ್ಲ,